ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ನಮ್ಮ ಕ್ರಾಬಿ ಡೇ 3 ಹೇಗಿತ್ತು, ನಾವು ಕ್ರಾಬಿ ಟು ಫುಕೆಟ್ ಹೇಗೆ ಟ್ರಾವೆಲ್ ಮಾಡಿದ್ವಿ ನೋಡೋಣ ಬನ್ನಿ. ನೀವು ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ, ನಮ್ಮ ಥೈಲ್ಯಾಂಡ್ ಸೀರೀಸ್ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರ್ತದೆ, ನಾನು ಅಕ್ಷಯ್ ಕ್ರಾಬಿ ಬಂದಿದ್ದ ದಿನಾನೇ ನಮಗೆ ಬೇಕಾಗಿರುವಂಥ ಐಲ್ಯಾಂಡ್ ಟೂರ್ ಹಾಗೆ ಎಲಿಫೆಂಟ್ ಕ್ಯಾಂಪನ್ನು ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿ ನಮ್ಮ ಡೇ 3ಯಲ್ಲಿ ಬೆಳಗ್ಗೆ ನಮಗೆ ಇದ್ದಿದ್ದು ಒಂದೇ ಕೆಲಸ, ರೆಡಿ ಆಗೋದು, ಸೀದಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೋಗಬೇಕಾಗಿರುವಂಥ ಜಾಗ ದ ಎಥಿಕಲ್ ಎಲಿಫೆಂಟ್ ಕ್ಯಾಂಪಿಗೆ ಹೋಗೋದು. ಸೊ ಆಫ್ಟರ್ ಗೆಟಿಂಗ್ ರೆಡಿ 7-Eleven ವಿಸಿಟ್ ಮಾಡಿ ಅಲ್ಲಿ ಮತ್ತೆ ಎಕ್ಸ್ಟ್ರಾ ಏನೇನು ಟ್ರೈ ಮಾಡಬೇಕಿತ್ತಲ್ಲ, ಕಾಫಿ ಆಯಿತು, ಬೇರೆ ಬೇರೆ ನೂಡಲ್ಸ್ ಆಯಿತು, ಅದನ್ನ ಎಲ್ಲ ರೆಡಿ ಮಾಡಿಕೊಂಡು ತಿಂದ್ಕೊಳ್ತಾ ನಮ್ಮ ಹಾಸ್ಟೆಲ್ ಕೆಳಗಡೆನೆ ವೇಟ್ ಮಾಡ್ತಾ ಇದ್ವಿ. ಸೊ ಬೇಸಿಕ್ಲಿ ಇಲ್ಲಿ ಎಲ್ಲ ಟೂರ್ಸಲ್ಲೂ ಅದೇ ರೂಲ್ಸ್ ಆಯ್ತಾ, ನೀವು ನಿಮ್ಮ ಹಾಸ್ಟೆಲ್ ಅಥವಾ ಹೋಟೆಲ್ ಹತ್ರನೇ ವೇಟ್ ಮಾಡಬೇಕು. ಪಿಕಪ್ ಅಲ್ಲಿ ಅರೇಂಜ್ ಆಗಿರ್ತದೆ, ನೀವು ಏನು ಪ್ಯಾಕೇಜ್ ಬುಕ್ ಮಾಡಿರ್ತೀರಲ್ಲ ಅದರಲ್ಲಿ ಪಿಕಪ್ ಡ್ರಾಪ್ ಎಲ್ಲದು ರೆಡಿ ಇರ್ತದೆ. ಸೊ ನಾವು ನಮ್ಮ ಬ್ರೇಕ್ಫಾಸ್ಟ್ ಅನ್ನ ಸಾರ್ಟ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಹಾಸ್ಟೆಲ್ ಹತ್ರ ಹೋಗಿ ವೇಟ್ ಮಾಡ್ತಾ ಇದ್ವಿ. ಪ್ರೀವಿಯಸ್ ವಿಡಿಯೋದಲ್ಲೂ ಆಲ್ರೆಡಿ ಅಪ್ಡೇಟ್ ಅಂತೂ ಮಾಡಿರ್ತಿರ್ತಾನೆ, ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು ಗೈಸ್, ನಮಗೆ 7-Eleven ಸೇವಿಯರ್ ಥರ ಆ್ಯಕ್ಟ್ ಮಾಡಿತ್ತು ಇನ್ ಥೈಲ್ಯಾಂಡ್ ಟ್ರಿಪ್. ನಾವು ಬೇರೆ ಹೇಳುವಾಗ ಅಷ್ಟು ಲಕ್ಷ್ಯ ಕೊಟ್ಟಿರಲಿಲ್ಲ, ಬಟ್ ಅಲ್ಲಿ ಹೋದಾಗ ಗೊತ್ತಾಯಿತು 8-9 ಡೇಸ್ ಟ್ರಿಪ್ ಮಾಡುವಾಗ ವೆಜಿಟೇರಿಯನ್ ಆಪ್ಷನ್ಸ್ ಅದು ಬೆಳಗ್ಗೆ ಸಿಕ್ಕುವಂಥ ಆಪ್ಷನ್ಸ್ ಸ್ವಲ್ಪ ಕಮ್ಮಿ ಇರ್ತದೆ. ಹಾಗಂತ ಓಟ್ಸ್, ಪ್ಯಾನ್ಕೇಕ್ಸ್ ಇದೆಲ್ಲ ಟ್ರೈ ಮಾಡಬಹುದು, ಬಟ್ 9-10 ಡೇಸ್ ಕಂಟಿನ್ಯೂಸ್ ಅದನ್ನೇ ತಿನ್ನಕ್ಕೆ ಆಗಲ್ಲ. ಸೊ ದ್ಯಾಟ್ ಇಸ್ ವೇರ್ 7-Eleven ಇಸ್ ಅವರ್ ಸೇವಿಯರ್. ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಏನು ಬೇಕೋ ಅದನ್ನೆಲ್ಲ ಎಕ್ಸ್ಟ್ರಾ ವೆರೈಟಿ ಇರ್ತವೆ ಅಫ್ಕೋರ್ಸ್ ಆಯಿತಾ. ಒಂದು 10 ಹೆಜ್ಜೆಗೆ ಒಂದು 7-Eleven ಇದೆ. ಸೊ ಡೆಫಿನೆಟ್ಲಿ ಬೇರೆ ರೀತಿಯಾದ ಬ್ರೇಕ್ಫಾಸ್ಟ್ ಮೆನ್ಯೂನ ಟ್ರೈ ಮಾಡಬಹುದು. ನಾವು ಅದನ್ನೇ ಮಾಡ್ತಾ ಇದ್ವಿ, ಬಟ್ ನನ್ನ ರಿವ್ಯೂ ಆಫ್ ದ್ಯಾಟ್ ನೂಡಲ್ಸ್ ಇಟ್ ವಾಸ್ ನಾಟ್ ದ್ಯಾಟ್ ಗ್ರೇಟ್. ಅಕ್ಷಯ್ಗೂ ಅದೇನು ಇಷ್ಟ ಆಗಿರಲಿಲ್ಲ. ಸೊ ಇದು ಹಿಟ್ ಆರ್ ಮಿಸ್ ಆಯಿತಾ. ಕೆಲವೊಂದು ವಸ್ತುಗಳು ಚೆನ್ನಾಗಿರ್ತದೆ, ಕೆಲವೊಂದು ನಾವು ಫಸ್ಟ್ ಟೈಮ್ ಟ್ರೈ ಮಾಡೋದಲ್ಲ, ಅದು ನಿಮಗೆ ಇಷ್ಟ ಆದರೆ ಓಕೆ, ಇಷ್ಟ ಆಗಿಲ್ಲ ಅಂದರೆ ಅಫ್ಕೋರ್ಸ್ ಯು ಹ್ಯಾವ್ ಮೆನಿ ಅದರ್ ಐಟಮ್ಸ್ ಟು ಟ್ರೈ. ಬಟ್ ಸ್ವೀಟ್ಸ್ ಅಲ್ಲಿ ನಾವು ಏನೇನು ಟ್ರೈ ಮಾಡಿದ್ವಲ್ಲ ಎಲ್ಲದು ಸೂಪರ್ ಆಗೇ ಇತ್ತು. ಸ್ಪೆಷಲಿ ಅಲ್ಲಿ ಆ ವೈಟ್ ಮತ್ತೆ ಬ್ರೌನ್, ಐ ಥಿಂಕ್ ಅದು ಚಾಕ್ಲೇಟ್ ಮತ್ತೆ ಕ್ರೀಮ್ ವೆನಿಲಾ ಟೈಪ್ croissant. Oh my god, that was the tastiest dessert ಆಯ್ತಾ. ಯು ಮಸ್ಟ್ ಟ್ರೈ ಇಟ್. ಬ್ರೇಕ್ಫಾಸ್ಟ್ ಮುಗಿದು ವಿದಿನ್ ಮಿನಿಟ್ಸ್ ನಮಗೆ ಪಿಕಪ್ ಬಂತು. ಆ್ಯಂಡ್ ವೈಲ್ ವಿ ವರ್ ಗೋಯಿಂಗ್ ಟು ದ ಎಲಿಫೆಂಟ್ ಕ್ಯಾಂಪ್, ಅದು ಹೋಗೋ ದಾರಿನೇ ಅಷ್ಟು ಚೆನ್ನಾಗಿತ್ತು ಆಯಿತಾ. ಅಲ್ಲಿ ಕ್ಯಾಂಪ್ ರೀಚ್ ಆಗಿದ ನಂತರ ದ ಬ್ಯೂಟಿ ಆಫ್ ಇಟ್ ಬ್ಲೂ ಮೈ ಮೈಂಡ್. ಅಂದರೆ ತುಂಬ ಕಾಮನ್ ಆಗಿ, ತುಂಬ ಕ್ವಾಯಟ್ ಆಗಿ, ತುಂಬ ಚೆನ್ನಾಗಿತ್ತು ಆಯಿತಾ. ಹಾಗೆ ರಿಮೆಂಬರ್ ದಿಸ್, ಇದು ಒಂದು ಎಥಿಕಲ್ ಕ್ಯಾಂಪ್, ಅಂದರೆ ರೈಡಿಂಗ್ ದ ಎಲಿಫೆಂಟ್ ಇಸ್ ನಾಟ್ ಅಲೌಡ್. ತುಂಬ ಎಲ್ಲ ನಿಮಗೆ ಕೊಡ್ತಾರೆ ಟೂರ್ ಪ್ಯಾಕೇಜಲ್ಲಿ ಅದು ಇದು ಅಂತ, ಬಟ್ ನೀವು ಸಹ ಅದನ್ನು ಗಮನ ಇಟ್ಕೊಳ್ಳಿ. ಆದಷ್ಟು ಈ ರೈಡ್ಸ್ ಎಲ್ಲ ಇಲ್ಲದೆ ಇರುವಂತಹ ಕ್ಯಾಂಪಿಗೆ ಹೋಗಲಿಕ್ಕೆ ಪ್ರಿಫರ್ ಮಾಡಿ. ಅಲ್ಲಿ ಫಸ್ಟ್ ಒಂದೊಂದಾಗಿ ಎಲಿಫೆಂಟ್ಸ್ನ ಕರ್ಕೊಂಡು ಬಂದ ನಂತರ ಆ ಲೈನ್ ಇದಾವಲ್ಲ, ಅಲ್ಲಿ ವಿ ಸ್ಟಾಪ್ ದೇರ್. ಅಲ್ಲಿಂದ ಪೆಟ್ ಮಾಡೋದಾಯಿತು, ಏನಾದರೂ ಫೀಡ್ ಮಾಡಲಿಕ್ಕೆ ನಾವೇ ಅದು ಬನಾನಸ್ ತೊಗೊಂಡು ಕೊಡೋದಾಯಿತು, ಅಂಥದ್ದೆಲ್ಲ ಮಾಡಿದ್ವಿ. ಫೋಟೋಸ್ ತೊಗೊಳ್ಳೋರು ಫೋಟೋಸ್, ವೀಡಿಯೋಸ್ ಮಾಡೋರು ವೀಡಿಯೋಸ್, ಅದೆಲ್ಲ ಮಾಡ್ಬೋದಿತ್ತು. ವಿ ಆಲ್ ಡಿಡ್ ದ್ಯಾಟ್. ನಮ್ಮ ಗ್ರೂಪಲ್ಲಿ ಐ ಥಿಂಕ್ ನಾವು 4 ಜನ ಇದ್ವಿ, ಆಮೇಲೆ ನಾನು ಅಕ್ಷಯ್. ಸೊ ಟೋಟಲ್ 6 ಪೀಪಲ್. ನಾವು ಅಷ್ಟು ಜನನು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚಿಕ್ಕ ಗ್ರೂಪ್ ಆಗಿರೋದ್ರಿಂದ ನಮಗೆ ಟೈಮ್ ಸಹ ಜಾಸ್ತಿ ಸಿಕ್ತು. ಫಸ್ಟ್ ಅದು ಫೀಡಿಂಗ್ ಎಲ್ಲ ಮಾಡಿದ್ವಲ್ಲ. ಈ ಎಲಿಫೆಂಟ್ ಇಲ್ಲಿ ನನ್ನ ರೈಟ್ ಸೈಡಲ್ಲಿ ಕಾಣಿಸ್ತಿದ್ಯಾ, ಅವಳು ಒಂದು ಸ್ವಲ್ಪ ಶೈ ಇದ್ಲು, ಅಷ್ಟಿನ್ನು ಟ್ರೈನ್ ಮಾಡಿರಲಿಲ್ಲ ಅವಳಿಗೆ. ಸೊ ನೀವು ಎಲ್ಲಿ ಹೋಗ್ತಿದ್ದೀರಲ್ಲ ಅಲ್ಲಿ ಕ್ಯಾಂಪಲ್ಲಿ ಯಾವ್ಯಾವ ರೀತಿ ಎಲಿಫೆಂಟ್ ಇದೆ, ಅವ್ರು ಏನು, ಯಾವ ಏಜು, ಅದೆಲ್ಲ ನೀವು ಕೇಳ್ಕೊಂಡು ಅದ್ರ ತಕ್ಕಂತೆ ಬಿಹೇವ್ ಮಾಡಿ ಆಯಿತಾ. ಯಾಕಂದರೆ ಕೆಲವೊಂದು ಎಲಿಫೆಂಟ್ ತುಂಬ ಫ್ರೆಂಡ್ಲಿ ಇರ್ತವೆ, ಕೆಲವೊಂದು ಸ್ವಲ್ಪ ಇನ್ನೂ ಟ್ರೈನಿಂಗ್ ಆಗೋದು ಬಾಕಿ ಇರ್ತದೆ. ಟ್ರೈನಿಂಗ್ ಆದರೂ ಸಹ ಕೆಲವೊಂದು ಫ್ರೆಂಡ್ಲಿ ಇರಲ್ಲ. ಅವ್ರ ಗೈಡ್ ಇರುವಾಗ ಮಾತ್ರ ನೀವು ಅದ್ರ ಹತ್ರ ಹೋಗಬೇಕು, ಇಲ್ಲಾಂದರೆ ಅವಕ್ಕೂ ಒಂಥರ ಅನ್ಕಂಫರ್ಟೇಬಲ್ ಆಗ್ತದೆ. ಅಫ್ಕೋರ್ಸ್ ಅವ್ರು ಅನ್ಕಂಫರ್ಟೇಬಲ್ ಆದರೆ 1 ಶಾಟ್ ಆ್ಯಂಡ್ ನಿಮಗೂ ಅನ್ಕಂಫರ್ಟೇಬಲ್ ಫೀಲ್ ಮಾಡಿಸ್ತಾರೆ. ಸೊ ಬಿ ಕೇರ್ಫುಲ್. ಫಸ್ಟಿಗೆ ನನಗೆ ಎಲಿಫೆಂಟ್ ಹತ್ರ ಹೋಗಲಿಕ್ಕೆ ಸ್ವಲ್ಪ ಹೆದರಿಕೆ ಆಯಿತು ಆಯಿತಾ. ಇಲ್ಲಿ ನಾವು ದೇವಸ್ಥಾನಗಳಲ್ಲೆಲ್ಲ ನೋಡಿರ್ತೇವೆ, ಆದರೂ ಅಷ್ಟು ಹತ್ತಿರದಲ್ಲಿ ನಾನಿನ್ನೂ ಹೋಗಿರಲಿಲ್ಲ ಐ ಗೆಸ್. ಅಂದರೆ ದೂರದಿಂದ ಅದು ಟ್ರಂಕಿಂದ ಹೀಗೆ ಮುಟ್ತದಲ್ಲ ಅಷ್ಟೆಲ್ಲ ಮಾಡಿದ್ದೇನೆ, ಬಟ್ ಫುಲ್ ಪೆಟ್ ಮಾಡೋದು, ಫೀಡ್ ಮಾಡೋದೆಲ್ಲ ಮಾಡಿರಲಿಲ್ಲ. ಅಥವಾ ಮಾಡಿದ್ದೆ ಚಿಕ್ಕ ಇರುವಾಗ, ಈಗ ನೆನಪಿದ್ದಂಗೆ ಬಿಲ್ಕುಲ್ ಇಲ್ಲ. ಸೊ ಈ ಸತಿ ಇಟ್ ವಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಐ ವಾಸ್ ಸ್ಕೇರ್ಡ್ ಬಟ್ ಐ ಡಿಡ್ ಇಟ್.
ಕೇಳಿದ್ರ ಎಲಿಫೆಂಟ್ ಸೌಂಡ್? ಎದುರುಗಡೆ ಇರೋ ಎಲಿಫೆಂಟಿಗೆ ನೀರಲ್ಲಿ ಇಳಿಯೋ ಮನ್ಸಿರ್ಲಿಲ್ಲ, ಬಟ್ ನಮಗೆಲ್ಲ ಆಕ್ಟಿವಿಟಿ ಏನಿದ್ದು ಎಲಿಫೆಂಟ್ ಫೀಡಿಂಗ್ ನಂತರ ಎಲಿಫೆಂಟ್ ಬೇದಿಂಗ್ ಇತ್ತು. ಸೊ ನಾವೆಲ್ಲ ಅದಕ್ಕೆ ಬಾತ್ ಮಾಡಿಸ್ಬೋದಿತ್ತು, ಸ್ಕ್ರಬ್ ಮಾಡ್ಬೋದಿತ್ತು. ನಾವು ಅದನ್ನ ಮಾಡ್ಬೇಕಂತ ಅವ್ರು ಅದನ್ನ ಎಲಿಫೆಂಟನ್ನು ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಸೈಡಿಗೆ ಇದು ಮಾಡು, ಈಚೆ ಸೈಡ್ ಕೂತ್ಕೋ, ಹೀಗೆ ಕೂತ್ಕೋ, ಫೋಟೋಸಿಗೆ ಹೀಗೆ ಕೂತ್ಕೋ ಅಂತ ಟ್ರೈನ್ ಆಲ್ರೆಡಿ ಮಾಡಿದ್ದು. ಅವ್ರು ಹೇಳ್ದಾಗೆ ಅದು ಕೇಳ್ತಿತ್ತು, ನಿಧಾನಕ್ಕೆ ಮಾಡಬೇಕಿತ್ತು. ಬಟ್ ವಿ ಜಸ್ಟ್ ನೀಡೆಡ್ ಟು ಬಿ ಜೆಂಟಲ್ ಆಯ್ತಾ. ಅವರು ಆಲ್ರೆಡಿ ಅಲ್ಲೇ ಜೊತೆಗೆ ಇರ್ತಿದ್ರಲ್ಲ, ನಾವು ಅವ್ರ ಪ್ರಕಾರ ಜೆಂಟಲ್ ಆಗಿ ಏನು ಮಾಡಿದ್ರು ಏನೂ ತೊಂದರೆ ಇರಲಿಲ್ಲ. ಸೊ ಐ ಹ್ಯಾಡ್ ಫನ್. ಈ ಮುಟ್ಟಿದ್ದೆ, ಅದ್ರ ಜೊತೆ ಫೋಟೋಸ್ ತಗೊಂಡೆ, ಇಟ್ ಆಲ್ ಫೆಲ್ಟ್ ಸೋ 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 ಗುಡ್ ಆಯ್ತಾ. ಐ ಥಿಂಕ್ ಮೈ ಸ್ಪಿರಿಟ್ ಆನಿಮಲ್ ಈಸ್ ಅನ್ ಎಲಿಫೆಂಟ್. ಸೊ ಅದನ್ನ ಬೇದಿಂಗ್ ಆದ ನಂತರ ಕರ್ಕೊಂಡು ಬಂದು 5 seconds ಆಗಲಿಲ್ಲ, ಅಲ್ಲೇ ಮಣ್ಣು ಇಟ್ಟಿರ್ತಾರೆ ಅದಕ್ಕೆ. ಇಟ್ ಡಸ್ ನಾಟ್ ಲೈಕ್ ಸ್ಟೇಯಿಂಗ್ ಕ್ಲೀನ್, ಐ ಗೆಸ್. ಎಲ್ಲ ಮಣ್ಣನ್ನು ಮೈ ಮೇಲೆಲ್ಲ ಹಾಕೋತು ಆಯ್ತಾ. ಇಟ್ ಲುಕ್ ವೆರಿ ವೆರಿ ನೈಸ್ ದು. ಬಟ್ ಅಫ್ಕೋರ್ಸ್ ಸ್ನಾನ ಮಾಡಿದ್ದೆಲ್ಲ ವೇಸ್ಟ್ ಆಯಿತು. ಇಟ್ ಜಸ್ಟ್ ಲೈಕ್ಸ್ ಟು ಈಟ್ ಹಿಂಗೆ. ಬಟ್ ಇಲ್ಲಿದೆ ಡಿಫ್ರೆಂಟ್. ಅಲ್ಲಿ ನೋಡು ತೆಂಗಿನ ಮರ, ಗರಿ ಇದೆ ಅಲ್ಲಿ ನೋಡು. ನಮ್ಮ ಡಿಸ್ಕಷನ್ಸ್ ನೋಡಿದ್ರ ಎಷ್ಟು ಸೀರಿಯಸ್ ಡಿಸ್ಕಷನ್ಸ್. ಪಾಮ್ ಟ್ರೀಸ್ ಇಂಡಿಯಾದಲ್ಲಿ ಹೇಗೆ ಇರ್ತವೆ, ಅಲ್ಲಿ ಹೇಗೆ ಇರ್ತವೆ ಅಂತ. ಮನೆ ಅಂತೂ ಮಿಸ್ ಮಾಡ್ಕೊಳ್ತಿದ್ವಿ, ಬಟ್ ಅಲ್ಲಿ ನೇಚರ್ ಆಯ್ತಾ, ಇಟ್ ವಾಸ್ ಸೋ ಪ್ರಿಟಿ. ನಾವು ಅಲ್ಲಿ ನೀರಲ್ಲಿ ಆಟ ಆಡಿದ್ದು, ಎಲಿಫೆಂಟ್ ಜೊತೆ ಆಟ ಆಡಿದ್ದು, ಇಟ್ ಆಲ್ ವಾಸ್ ಸೋ ಬ್ಯೂಟಿಫುಲ್. ನನಗೆ ಥೈಲ್ಯಾಂಡ್ ಟ್ರಿಪ್ಪಲ್ಲಿ ಐ ಥಿಂಕ್ ದ್ಯಾಟ್ ವಾಸ್ ದ ಬೆಸ್ಟ್ ಪಾರ್ಟ್. ಅಕ್ಷಯ್ಗೆ ಬ್ಯಾಂಕಾಕ್ ಹಿ ಲೈಕ್ ಇಟ್ ಬೆಟರ್, ಬಟ್ ನನಗೆ ದಿಸ್ ಕ್ರಾಬಿ ಆ್ಯಂಡ್ ದ ಎಲಿಫೆಂಟ್ ಕ್ಯಾಂಪ್ ವಾಸ್ ದ ಬೆಸ್ಟ್ ಪಾರ್ಟ್. ಹಾಗೆ ನಾವು ಅಲ್ಲಿಂದ ಆಕ್ಟಿವಿಟಿ ಮುಗಿಸ್ಕೊಂಡು ಹೋಟೆಲ್ ಹತ್ರ ಬಂದ್ವಿ. ಹೋಟೆಲ್ ಹತ್ರ ಬಂದು ನಮ್ಮ ಲಂಚ್ ಮುಗಿಸ್ತಾನೆ ಇದ್ವಿ, ಅಷ್ಟರಲ್ಲಿ ನಮ್ಮ ಪಿಕಪ್ ಬಂತು. ಸೊ ನಾವು ಪ್ಯಾಕಿಂಗ್ ಎಲ್ಲ ಬೆಳಗ್ಗೆನೆ ಮಾಡಿಟ್ಟು ಹೋಗಿದ್ವಿ ಆಯ್ತಾ. ಸೊ ಬೇಗ ಫಾಸ್ಟ್ ಆಗಿ ಎಲ್ಲ ತುಂಬಿಕೊಂಡ್ವಿ. ನಮ್ಮ ಚಾಕ್ಲೇಟ್ ಶೇಕನ್ನೆಲ್ಲ ಕ್ಯಾರಿ ಮಾಡಿದ್ವಿ, ಹೊರಟ್ಬಿಟ್ವಿ. ಆ್ಯಂಡ್ ದ್ಯಾಟ್ ವಾಸ್ ಇಟ್. ದ್ಯಾಟ್ ವಾಸ್ ದ ಫೈನಲ್ ಬಾಯ್ ಟು ಕ್ರಾಬಿ. ನಾವೀಗ ಹೊರಡ್ತಿದ್ದು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಫುಕೆಟ್ ಕಡೆ. ಕ್ರಾಬಿ ಟು ಫುಕೆಟ್ ನಾವು ಅಲ್ಲೇ ಹಾಸ್ಟೆಲ್ ಆಂಟಿ ಹತ್ರನೇ ಈ ಶೇರ್ಡ್ ರೈಡ್ ಅನ್ನ ಬುಕ್ ಮಾಡಿಸ್ಕೊಂಡಿದ್ವಿ. 455 ಬಾತ್ ಆಗಿತ್ತು ಇಬ್ಬರಿಗೂ. ಆ್ಯಂಡ್ ನಾವು ಪ್ರೈವೇಟ್ ಏನಾದರೂ ಬುಕ್ ಮಾಡಿದ್ರೆ ಐ ಥಿಂಕ್ 1200 ಬಾತ್ ಮೇಲೆ ಆಗಿರೋದು. ಬಟ್ ನಮಗೆ ನಾವಿಬ್ಬರೇ ಇರೋದು ಆ್ಯಂಡ್ ಡ್ರೈವ್ ಮಾಡೋ ಮನ್ಸು ಬಿಲ್ಕುಲ್ ಇರಲಿಲ್ಲ. ಸೊ ವಿ ಪ್ರಿಫರ್ಡ್ ದಿಸ್ ಆ್ಯಂಡ್ ಇಟ್ ವಾಸ್ ವೆರಿ ಕಂಫರ್ಟಬಲ್. ಅದು ತುಂಬ ಚೆನ್ನಾಗಿತ್ತು. ಒಂದು ಐ ಥಿಂಕ್ ಟೋಟಲ್ 8 ಜನ ಇದ್ವಿ ನಾವು. ಇಟ್ ಆಲ್ ಹ್ಯಾಡ್ ಲೈಕ್ ವೆರಿ ಕಂಫರ್ಟಬಲ್ ಸೀಟಿಂಗ್ ಆಯ್ತಾ. ಕ್ರಾಬಿಯಿಂದ ಫುಕೆಟ್ಗೆ ಹೋಗುತ್ತಿರುವ ನಾನು, ಅಕ್ಷಯ್ ಬಾಡಿ ಬೆಂದು ಹೋಗಿದ್ದೇವೆ. ತುಂಬ ಶೆಕೆ ಇತ್ತು ಆಯಿತಾ, ಅದಕ್ಕೆ ಬಾಡಿ ಬೆಂದು ಹೋಗಿದ್ದೇವೆ ಅಂದಿದ್ದು. ಆ್ಯಂಡ್ ಅಲ್ಲಿ ನಮಗೆ ಫುಲ್ ರೈಡಲ್ಲಿ 1 ಸ್ಟಾಪ್ ಅಷ್ಟೇ ಕೊಟ್ಟಿದ್ರು ಅವರು. ಸೊ ರಿಮೆಂಬರ್, ನೀವು ನಿಮ್ಮ ವಾಶ್ರೂಮ್ ಬ್ರೇಕ್ಸಿಗೆ ಒಂದೇ ಕೊಡೋದು. ಪ್ಲ್ಯಾನ್ ಅಕಾರ್ಡಿಂಗ್ಲಿ ಆಯಿತಾ. ದ್ಯಾಟ್ ಈಸ್ ಒನ್ ಬಿಗ್ ಥಿಂಗ್ ದ್ಯಾಟ್ ಯು ನೀಡ್ ಟು ರಿಮೆಂಬರ್ ವೆನ್ ಯು ಹ್ಯಾವ್ ಅ ಶೇರ್ಡ್ ರೈಡ್. ಅರ್ಧ ದಾರಿ ಆಲ್ಮೋಸ್ಟ್ ಮಲ್ಗೆ ಬಿಟ್ಟಿದ್ವಿ ಆಯಿತಾ. ಅಲ್ಲಿಂದ ಬರುವಂಥ ದಾರಿಯಲ್ಲಿ ಐ ವಾಸ್ ಆಲ್ಸೋ ಮೆಸ್ಮರೈಸ್ಡ್ ಬೈ ದ ಟ್ರಾಫಿಕ್ ರೂಲ್ಸ್ ಅಗೇನ್. ನಾನು ಇದನ್ನು ಸ್ಟಾರ್ಟಿಂಗ್ ವೀಡಿಯೋಗಳಿಂದನೂ ಹೇಳ್ತಾ ಬಂದಿದ್ದೇನಲ್ಲ, ಟ್ರಾಫಿಕ್ ರೂಲ್ಸನ್ನು ಎಷ್ಟು ಚಂದ ಫಾಲೋ ಮಾಡ್ತಾರಂತ. ನೀವು ನಮ್ದು ಈ ವಿಡಿಯೋಸ್ ನೋಡ್ತಾ ಬಂದರೆ ನಿಮ್ಗೆ ಆ ಐಡಿಯಾ ಅಂತೂ ಈಗ ಆಲ್ರೆಡಿ ಬಂದಿರ್ತದೆ. ಬಟ್ ಲುಕ್ ಅಟ್ ದಿಸ್, ಆ ಥರ ಕರ್ವಿ ರೋಡಲ್ಲೂ ಸಹ ಎಷ್ಟು ನೀಟಾಗಿ ಒಂದೇ ಲೇನನ್ನು ಫಾಲೋ ಮಾಡ್ಕೊಳ್ತಾ ಬರ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ದ್ಯಾಟ್ ವಿ ಆಲ್ ನೀಡ್ ಟು ಅಪ್ರಿಷಿಯೇಟ್ ಥೈಲ್ಯಾಂಡ್ ಫಾರ್. ಐ ಥಿಂಕ್ ನಮ್ಮ ದೇಶದಲ್ಲೇ ಹಾರ್ನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದು ಆಯ್ತಾ, ಯಾಕಂದ್ರೆ ಅಲ್ಲಿ ವಿ ಡಿಡ್ ನಾಟ್ ಇವನ್ ಹಿಯರ್ ಒನ್ ಸಿಂಗಲ್ ಸೌಂಡ್. ಸೊ ದಟ್ ವಾಸ್ ಬ್ಯೂಟಿಫುಲ್. ವಿದಿನ್ 2 hours ನಮ್ಮ ಬ್ಯೂಟಿಫುಲ್ ಸನ್ಸೆಟ್ ಅನ್ನ ನೋಡ್ತಾ ರೂಮ್ ಕಡೆ ರೀಚ್ ಆದ್ವಿ. ಪ್ರತಿಯೊಬ್ಬರಿಗೂ ಅವ್ರವ್ರ ಹೋಟೆಲ್ ಹತ್ರ ಡ್ರಾಪ್ ಮಾಡಿದ್ರು, ನಮಗೂ ಡ್ರಾಪ್ ಮಾಡಿದ್ರು. ನಾವು ನಮ್ಮ ಹೋಟೆಲಿಗೆ ಬಂದ್ವಿ, ಫ್ರೆಶ್ ಆಗಿ ಒಂದು 10 minutes ರೆಸ್ಟ್ ಮಾಡಿಲ್ಲ, ಸೀದಾ ಹೊರಗೆ ಹೋದ್ವಿ. ಸಿಟಿ ಎಂಟರ್ ಆಗ್ತಾ ಇದ್ದಂಗೆ ಗೊತ್ತಾಯ್ತು ಇದು ಕ್ರಾಬಿ ಆಯ್ತು, ಚಾಂಗ್ರೈ ಆಯ್ತು ಆ ಥರ ಸಿಟಿ ಬಿಲ್ಕುಲ್ ಅಲ್ಲ. ತುಂಬಾ ಕ್ರೌಡೆಡ್ ಇತ್ತು ಆಯ್ತಾ. ನಮ್ದು ಕ್ರಾಬಿ ಮುಗ್ದಿದೆ, ಈಗ ನಾವು ಹೋಗ್ತಾ ಇದ್ದೇವೆ ಎಲ್ಲಿ? ಅಕ್ಷಯ್ ಅವ್ರ ಸೌಂಡ್ ಕೇಳಿದ್ರಲ್ಲ, ವಿ ಡಿಡ್ ನಾಟ್ ವಾಂಟ್ ಟು ಲೀವ್ ಕ್ರಾಬಿ, ಬಟ್ ಅಫ್ಕೋರ್ಸ್ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಫುಕೆಟ್ಗೆ ರೀಚ್ ಆಗಿತ್ತು. ಆ್ಯಂಡ್ ನಾವು ನೆಕ್ಸ್ಟ್ ಡೇ ನಾವು 7 ಐಲ್ಯಾಂಡ್ ಆಯಿತು, ಆ ಟೂರ್ಗಳೆಲ್ಲ ಬುಕ್ ಮಾಡಲಿಕ್ಕೆ ಎಲ್ಲಿ ಹೋದರೆ ಹೇಗೆ ಹೋದರೆ ಬೆಸ್ಟ್ ಅಂತ ಬೇರೆ ಬೇರೆ ವೆಂಡರ್ ಹತ್ರ ಕೇಳ್ಕೊಳ್ತಾ ಹೋಗ್ತಾ ಇದ್ವಿ. ಎಷ್ಟು ದಿನ ಬೇಕಿತ್ತು? ಫುಕೆಟ್ ಅಲ್ಲಿ ಇದೊಂಥರ ಡಿಫ್ರೆಂಟ್ ವೈಬ್ ಆಯ್ತಾ. ದ ಎನರ್ಜಿ ಆಫ್ ದ ಪ್ಲೇಸ್ ಇಸ್ ಡಿಫ್ರೆಂಟ್. ಕ್ರಾಬಿಯಲ್ಲಿ ಹೇಗೆ ತುಂಬಾ ವೈಬ್ರೆಂಟ್ ಆಗಿತ್ತಲ್ಲ, ಅದೇ ರೀತಿ ಇಲ್ಲಿ 100 times ಮಾಡಿ ಆ ರೀತಿ ಇದೆ. ಬ್ಯುಸಿ ಸ್ಟ್ರೀಟ್ಸ್, ಎಲ್ಲ ಕಡೆ ಮ್ಯೂಸಿಕ್, ತುಂಬ ಚೆನ್ನಾಗಿದೆ. ಬೀಚ್ ಅಲ್ಲೇ ಹತ್ರ ಇರ್ತದೆ, ಯು ಕ್ಯಾನ್ ಗೋ ದೇರ್, ಹ್ಯಾವ್ ಫನ್. ಟುಕ್ ಅಂತೂ ಕೇಳಲೇಬೇಡಿ, ಅಷ್ಟು ಜಾಸ್ತಿ.
ನಾವು ಹೋಟೆಲ್ಸ್ ಪಿಕ್ ಮಾಡುವಾಗ ಎಲ್ಲ ಸ್ಟ್ರೀಟ್ಸಿಗೂ ತುಂಬ ಹತ್ರ ಆಗಬೇಕು ಅಂತಾನೆ ಪಿಕ್ ಮಾಡಿದ್ವಿ. ಸೊ ಅದೇ ದಿನ ನಾವು ಪಟಾಂಗ್ ಬೀಚ್ ಹತ್ರ ಹೋದ್ವಿ. ಬೀಚ್ ಹತ್ರ ಇಂದ ಬಾಂಗ್ಲಾ ಸ್ಟ್ರೀಟಿಗೆ ಹೋದ್ವಿ. ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ಕೋತಾ ಹೋದ್ವಿ ಆಯ್ತಾ. ಇಟ್ ವಾಸ್ ವೆರಿ ವಾಕಬಲ್, ತುಂಬ ಈಸಿಯಾಗಿ ವಾಕಬಲ್ ಡಿಸ್ಟೆನ್ಸಲ್ಲಿ ಎಲ್ಲದೂ ಇದ್ವು. ಬಟ್ ನಾವು ತುಂಬ ಟಯರ್ಡ್ ಆಗಿದ್ವಿ. ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ಮಿ ಟು ವ್ಲಾಗ್ ಎವ್ರಿವೇರ್, ವಿಡಿಯೋ ಎಲ್ಲ ಕಡೆ ಮಾಡ್ತಾ ಹೋಗಿಲ್ಲ. ಸೊ ನಾನು ಅಕ್ಷಯ್ ಎಲ್ಲ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ನೋಡ್ತಾ ಇದ್ದೀರಾ ಹಿಂದ್ಗಡೆ ಫೋಟೋಸಲ್ಲಿ, ಅಲ್ಲೆಲ್ಲ ಹೋದ್ವಿ. ಬೀಚಸ್ ಹತ್ರ ಹೋದ್ವಿ. ಊಟ ತಿಂಡಿ ಮಧ್ಯೆ ಎಲ್ಲೆಲ್ಲಿ ಇಷ್ಟ ಆಯ್ತಲ್ಲ ಎಲ್ಲ ಕಡೆ ಹೋಗಿ ಊಟ ತಿಂಡಿ ಮುಗಿಸ್ಕೊಂಡ್ವಿ. ಸ್ಟ್ರೀಟ್ ಶಾಪಿಂಗ್ ಆಯ್ತು, ಸ್ಟ್ರೀಟ್ ಫುಡ್ ಆಯ್ತು, ಬೇರೆ ಬೇರೆ ರೀತಿಯಂತ ಪಬ್ಸು, ಕ್ಲಬ್ಸು, ಏನೇನ್ ಬೇಕು ಏನೇನ್ ಬೇಡ ಎಲ್ಲ ಇದೆ ಆಯ್ತಾ. ಆ ಸ್ಟ್ರೀಟ್ ಆಜು ಬಾಜು ಅಂತಾನೆ ಫುಲ್ ಕಾಂಪ್ಲೆಕ್ಸ್ಗಳು ಹಾಕಿದ್ದಾರೆ. ನಾನು ಅಕ್ಷಯ್ ಸಹ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ನಮಗೆ ಬ್ಯಾಗ್ಸ್ ಎಲ್ಲ, ವಾಟರ್ ಪ್ರೂಫ್ ಬ್ಯಾಗ್ಸ್ ಅದು ಇದು ಅಂತ ಏನೇನ್ ಬೇಕು ಎಲ್ಲ ನೋಡ್ಕೊಂಡು ಶಾಪಿಂಗ್ ಮಾಡಿದ್ವಿ. ಆಫ್ಟರ್ ಅ ವೆರಿ ವೆರಿ ಲಾಂಗ್ ಡೇ ನಾನು ಅಕ್ಷಯ್ ಫೈನಲಿ ಎಲ್ಲ ಶಾಪಿಂಗ್ ಎಲ್ಲ ಸುತ್ತದೆಲ್ಲ ಮುಗಿಸ್ಕೊಂಡು ಸ್ಕೂಟರ್ ರೆಂಟಲ್ಸ್ ಎಲ್ಲದನ್ನು ಕೇಳ್ಕೊಂಡು ಬೀಚ್ ಕಡೆ ಹೋಗೋಣ ರಾತ್ರಿ ಹೊತ್ತು ಅಂತ ಬೀಚ್ ಕಡೆ ಹೊರಟ್ವಿ. ನಮ್ಮದು ಎಲ್ಲ ಟೂರ್ ಬುಕ್ಕಿಂಗ್ಸ್ ಎಲ್ಲ ಆಗಿ ಹೋಗಿತ್ತು. ಸೊ ಟೆನ್ಷನ್ ಯಾವುದ್ರದ್ದು ಇರಲಿಲ್ಲ. ಆಮೇಲೆ ನಿಧಾನಕ್ಕೆ ನಡ್ಕೊಳ್ತಾ ಬೀಚ್ ಹತ್ರ ಹೋದ್ವಿ. How are you, Akshay? I'm good, yeah. Where are you going, Akshay? Beach, ನೋಡಿದ್ರಲ್ಲ ನಮ್ಮ ಸಾಹೇಬ್ರಿಗೆ ಥೈಲ್ಯಾಂಡ್ ಅವತ್ತು ಆಗ್ಬಿಟ್ಟಿತ್ತು. ಸೊ ಅದೇ ರೀತಿ ಎಂಜಾಯ್ ಮಾಡ್ಕೋತಾ ಕಾಮ್ ಅಂಡ್ ಪೀಸ್ಫುಲ್ ಆಗಿರುವಂಥ ಬೀಚ್ ಹತ್ರ ಹೋದ್ವಿ. ಬೀಚ್ ಹತ್ರ ತುಂಬ ಹೊತ್ತು ಹಾಗೆ ಸುಮ್ಮನೆ ತಿರುಗಾಡಿದ್ವಿ, ಕೂತ್ಕೊಂಡ್ವಿ, ಸ್ವಲ್ಪ ಹೊತ್ತು ಫೋಟೋಸ್ ತೆಗೆದ್ವಿ. ಆ ರಾತ್ರಿ ಹಾಗಿತ್ತು. ಇಟ್ ವಾಸ್ ಅ ವೆರಿ ಬಿಸಿ ಬಟ್ ವೆರಿ ಬ್ಯೂಟಿಫುಲ್ ಡೇ. ಕ್ರಾಬಿಯಲ್ಲಿ ಎಲಿಫೆಂಟ್ಸ್ ನೋಡಿದ್ದು, ಹಾಗೆ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಫುಕೆಟ್ ಬಂದ್ವಿ. ಫುಕೆಟಲ್ಲಿ ಎಲ್ಲ ಸುತ್ತಾಡಿದ್ವಿ. ಇಟ್ ವಾಸ್ ಬ್ಯೂಟಿಫುಲ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಥೈಲ್ಯಾಂಡ್ ಟ್ರಿಪ್ ಅನ್ನು ಪ್ಲಾನ್ ಮಾಡಿ. ಹಾಗೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.